ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರೆಲ್ಲ ಗಣ್ಯರೇ ಹಾಗೂ ಸಾರ್ವಜನಿಕರು, ಮೊದಲನೇದಾಗಿ ಹೇಳಬೇಕು ಅಂತಂದರೆ ಐ ಟೇಕ್ ಎ ಫ್ಯೂ ಮಿನಿಟ್ಸ್ ಎಕ್ಸ್ಟ್ರಾ ಸರ್. ಈ ಟೊಬ್ಯಾಕೊ ಬಗ್ಗೆ ಮಾತಾಡ್ಬೇಕಾದ್ರೆ ನಂದು ಫಸ್ಟ್ ಪೋಸ್ಟಿಂಗೇನೆ ಪಿರಿಯಾಪಟ್ಟಣದಲ್ಲಿ ಟೊಬ್ಯಾಕೊ ಬೆಲ್ಟ್. ಸೊ ಅಲ್ಲಿ ನಾನು ಮಂಜು ಅವ್ರು ಹೇಳ್ದಂಗೆ, ರಾಮೇಗೌಡರು ಹೇಳ್ದಂಗೆ ನಾನು ನೋಡಿದ್ದೇನೆ. ಟೊಬ್ಯಾಕೊ ಬೆಳೆಯೋದು ಅಷ್ಟು ಸುಲಭ ಅಲ್ಲ ಸರ್. ನಾನು ಅವ್ರ ಜೊತೆ ಕೂತ್ಕೊಂಡಿದ್ದೀನಿ. ನೀವು ಕ್ಯೂರಿಂಗ್ ಮಾಡ್ತೀರಲ್ಲ, ಯಾವನಿಗೂ ಬೇಡ, ಅದು ಕಷ್ಟ ಅಲ್ವಾ? ಆ ಹೋಗಿ ಆ ಬಿಸಿ ನೋಡಬೇಕು. ನಾನು ಕ್ಯಾನ್ಸರ್ನ ಟಾಪ್ ರೀಸನ್ ಪಟ್ಟಿ ಮಾಡಿದೆ. ಒಂದ್ ಕಡೆ ಟೊಬ್ಯಾಕೊ ಅಂತ ಹೇಳ್ತೀವಿ, ಮತ್ತೊಂದ್ ಕಡೆ ಆಲ್ಕೋಹಾಲ್ ಅಂತ ಹೇಳ್ತೀವಿ. ಟೊಬ್ಯಾಕೊ ಆಲ್ಕೋಹಾಲ್ ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರ ತನ್ನ ಕನ್ನಡಗೆ ಹೇಳ್ಕೊಡುತ್ತೆ, ನಾವು 38,000 ಕೋಟಿ ಆದಾಯನ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಿದ್ವಿ, ನಾವು ಬರೀ 35,000 ಕೋಟಿ ಅಷ್ಟೇ ಅಚೀವ್ ಮಾಡೋಕ್ಕಾಗಿದ್ದು, 3,000 ಕೋಟಿ ಲಾಸ್ ಆಗೋಯ್ತು ಅಂತ ಅವರು ದುಃಖ ವ್ಯಕ್ತಪಡಿಸ್ಕೋತಾರೆ. ಕೇಂದ್ರ ಸರ್ಕಾರದವರು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೊಬ್ಯಾಕೊ ಇಂದ ಏನು ರೆವಿನ್ಯೂ ಜನರೇಟ್ ಆಗುತ್ತೆ ಅದಕ್ಕಿಂತ 2.5% ಕಮ್ಮಿ ನಮಗೆ ಆದಾಯ ಬರ್ತಾ ಇದೆ, ಇನ್ನೂ 2.5% ಹೆಚ್ಚೇ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಬೇಜಾರು ಮಾಡ್ಕೋತಾ ಇದೆ. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಭಾರತ್ ಕ್ಯಾನ್ಸರ್ ಹಾಸ್ಪಿಟ್ಲು ತಮ್ಮ ಆದಾಯ ಕಡಿಮೆ ಆದರೂ ಪರವಾಗಿಲ್ಲ, ರೋಗಿಗಳು ಕಡಿಮೆ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಒಂದು ಕಾರ್ಯಕ್ರಮ. ಸೊ ಇದರಲ್ಲಿ ವ್ಯತ್ಯಾಸ ಇದೆ. ನಾನು ರಾಹುಲ್ ಅವರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ, ಇಚ್ಛಾಶಕ್ತಿಗಳ ಆಧಾರದ ಮೇಲೆ ಎಲ್ಲವೂ ನಿಂತ್ಕೊಳ್ಳುತ್ತೆ. ಇಚ್ಛಾಶಕ್ತಿಗಳ ಕೊರತೆ ಇದ್ದಾಗ ಇವೆಲ್ಲ ಆಗ್ತದೆ. ಸರ್ಕಾರದ ಇಚ್ಛಾಶಕ್ತಿ ದುಡ್ಡು ಬರಬೇಕು ಅಂತ. ಸೊ ಆಬ್ವಿಯಸ್ಲಿ ರಾಮೇಗೌಡರಿಗೆ ಹೇಳಲ್ಲ ಕಡಿಮೆ ಮಾಡಿ ಅಂತ. ಬಟ್ ರಾಮೇಗೌಡರು ಏನ್ ಹೇಳಿದ್ರು ಅಂದ್ರೆ, ಹೌದು ನನಗೆ. ಆದ್ರೆ ಮಂಜು ಅವರೇ, ರಾಮೇಗೌಡರಿಗೆ ಕಡಿಮೆ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ನಾವ್ ಏನ್ ತೋರಿಸಿದೀವಿ ಪ್ರಯೋಗದಲ್ಲಿ ಅಂದ್ರೆ ಆಲ್ಟರ್ನೇಟ್ ಇಂದ ಇನ್ನ ದುಡ್ಡು ಜಾಸ್ತಿ ಆಲ್ಟರ್ನೇಟಿವ್ ಬರ್ತೀನಿ. ಅವ್ನು ಮಾತಾಡ್ತಾ ಇದ್ದಾಗ ಸೀತಾ ಮೇಡಮ್ ಮಾತಾಡ್ತಾ ಬರ್ಕೊಂಡೆ. ಬಟ್ ರಾಮೇಗೌಡರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮ್ಗೆ ಶ್ರೀಗಂಧನ ನೀವು ಹೇಳ್ತಿದ್ದೀರಾ ಸರ್, ಬಟ್ ಅದು ಲಾಂಗ್ ಟರ್ಮ್ ಕ್ರಾಪ್. ನನ್ನ ದಿನನಿತ್ಯದ ಬದುಕಿಗೆ ಹೆಂಗ್ ಕಟ್ಕೊಳ್ಳಿ ಅನ್ನೋದು ನನಗೆ ಉತ್ತರ ಬೇಕಲ್ಲ. ಆಲ್ಟರ್ನೇಟಿವ್ಸ್ ಇದೆ ಸರ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದಕ್ಕೆ ಸರ್ ನಾನು ಅದಕ್ಕೆ ಹೇಳಿದ್ದು, ಫ್ಯಾಕ್ಟ್ಸ್ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಉತ್ತರಗಳು ಕಟ್ಕೊಳ್ಳಿ. ರಾಮೇಗೌಡ್ರೆ, ನಿಮ್ಗೆ ಆದಾಯ ಕಡಿಮೆ ಆಯ್ತಾ ಟೊಬ್ಯಾಕೊ ನಿಲ್ಲಿಸಿದಾಗ? ಬೇರೆ ಬೆಳೆಗಳು ಮಾಡಿದ್ರಿ ನೀವು, ಒಂದು ಔಟ್ಸ್ಟ್ಯಾಂಡಿಂಗ್ ಎಕ್ಸಾಂಪಲ್. ಬೇರೆ ಬೆಳೆಗಳು ಮಾಡಿ ಆದಾಯ ಕಡಿಮೆ ಆಗಿಲ್ಲ ಸರ್. ಬೇರೆ ಅವ್ರಿಗೆ ಬಹಳ. ಅಜಯ್ ಸರ್, ಈ ವರ್ಷ ಏನ್ ಸಮಸ್ಯೆ ಆಯ್ತು ತಂಬಾಕು ಬೆಲೆಗೆ, ಆ ಸಮಸ್ಯೆ ಇನ್ 3 ವರ್ಷ ಆದ್ರೆ ನೀವು ಆಲ್ಟರ್ನೇಟ್ ನೀವು ಹೇಳೋದ್ ಬಿಡ, ಅವರೇ ಕಂಡು ಹಿಡ್ಕೊತಾರೆ. ರೈತ ತುಂಬಾ ಅತ್ಯುತ್ತಮವಾದ ಏನೋ ಆ ಸಿಸ್ಟಮ್ ತಕ್ಕಂತೆ ಬದಲಾಯಿಸ್ಕೊಳ್ಳುವಂತ ಪ್ರವೃತ್ತಿ ಇಟ್ಕೊಂಡಿರೋರು. ಮಂಜು, ನಾನು ಹೇಳೋದೇನು ಅಂದ್ರೆ, ಸರ್ಕಾರದ ರೋಲ್ ಏನು? ನಮ್ಮ ದೇಶ ಪಾಲಿಸಿ ಇನ್ಫ್ಲೂಯೆನ್ಸ್ ಆರೋಗ್ಯ ಬೇಕು ದೇಶಕ್ಕೆ. ಸೊ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಹೌದು. ಇವಾಗ ಆರೋಗ್ಯಕ್ಕೋಸ್ಕರ ಎಷ್ಟೋ ಖರ್ಚು ಮಾಡ್ತಾರೆ, ಆಯುಷ್ಮಾನ್ ಸ್ಕೀಮ್ ಮಾಡ್ತಾರೆ. ನಾನು ಹೇಳೋದೇನಂದ್ರೆ, ಈ ಸ್ಕೀಮ್ ನಲ್ಲಿ ನೀವು ಈ ತರ ಆಲ್ಟರ್ನೇಟ್ ಫಾರ್ಮಿಂಗ್ ಮಾಡಿದ್ರೆ ಆ ಸ್ಕೀಮೇ ಬೇಕಾಗಿಲ್ಲ, ದುಡ್ಡೇ ಖರ್ಚು ಮಾಡಿ. ಯಾಕಂದ್ರೆ ಹೆಲ್ತಿ ಸೊಸೈಟಿ ಆಗ್ಬಿಡುತ್ತೆ. ಅದನ್ನ ಯಾಕೆ ಯೋಚನೆ ಸರ್? ಆಕ್ಚುಲಿ ನಾವು ಮೇನ್ ಕೋರೆ ನಾವು ಇದನ್ನ ಅರ್ಥ ಮಾಡ್ಕೋತಲ್ಲ ಸರ್. ತಾವು ಒಂದು ನಿಮ್ಮ ಪ್ರೆಸೆಂಟೇಷನ್ ಒಂದು ಹೇಳಿದ್ರಿ, ಎಷ್ಟೋ ರೋಗಿಗಳು ಬಂದು ಹೇಳ್ತಾರೆ, ನಾನು ಸಿಗರೇಟ್ ಎಸೆದಿಲ್ಲ ಅಂದ್ರೂ ನನಗೆ ಕ್ಯಾನ್ಸರ್ ಬಂದಿಲ್ಲ, ನಾನು ಕುಡ್ದೇ ಇಲ್ಲ ನನಗೆ ಕ್ಯಾನ್ಸರ್ ಬಂದಿಲ್ಲ ಅಂತ. ಪ್ಯಾಸಿವ್ ಅಂತ ನಾವು ಅನ್ಕೋತಿದ್ವಿ. ಬಟ್ ನಾನು ಅದಕ್ಕಿಂತ ಮುಂದೆ ಹೋಗಿ ಇನ್ನೊಂದು ಮಾತು ಹೇಳ್ತೀನಿ ಸರ್. ತಂಬಾಕು ಸೇವನೆ ಮಾಡಿದವನಿಗೆ ತಂಬಾಕು ಕ್ಯಾನ್ಸರ್ ಬರೋದು ಸಹಜ ಸರ್. ಎಷ್ಟೋ ಜನ ಸೇವನೆ ಮಾಡಿದವ್ರಿಗೆ ಯಾಕೆ ಬರ್ತಾ ಇದೆ ಅಂತ ನಾವು ನೋಡಿದ್ರೆ, ಪ್ರತಿನಿತ್ಯ ನಾವು ನೋಡಿತಾರೋ ಪೆಸ್ಟಿಸೈಡ್ಗಳು ಎಷ್ಟಿದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಪ್ರತಿನಿತ್ಯ ನಾವು ಯೂರಿಯಾ ಎಷ್ಟಾಗ್ತಾ ಇದೆ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ನಮ್ಮನ್ನ ರೆಡಿ ಮಾಡುತ್ತೆ, ಕ್ಯಾನ್ಸರ್ ರೋಗಿ ಆಗೋದಕ್ಕೆ ನಮ್ಮನ್ನ ರೆಡಿ ಮಾಡ್ಕೊಡುತ್ತೆ, ಬೇಸ್ ರೆಡಿ ಮಾಡ್ಕೊಡುತ್ತೆ. ನಾವಿವತ್ತು ಅದ್ರ ಬಗ್ಗೆ ಯಾಕೆ ಮಾತಾಡೋದು ಸರ್? ಅನ್ಯತಾ ಭಾವಿಸ್ಬೇಡಿ. ಬಹುಶಃ ಒಂದು 2-3 ನಿಮಿಷ ಎಕ್ಸ್ಟ್ರಾ ತಗೊಳ್ತಾ ಇರ್ಬೋದು, ಯಾಕಂದ್ರೆ ನಾವು ಇದನ್ನ ಮಾತಾಡ್ಬೇಕಾಗ್ತದೆ ಸರ್. ಇಲ್ಲೊಂದು ನೆರೆಟಿವ್ ಇನ್ನೊಂದು ಏನು ಬಿಲ್ಡ್ ಆಗುತ್ತೆ ಅಂದ್ರೆ ಸರ್, ಈ ಯಾವುದೆಲ್ಲ ಈ ಕ್ಯಾಪಿಟಲ್ ಇಂಟೆನ್ಸ್ ಇಂಡಸ್ಟ್ರಿಗಳಿರ್ತವೆ, ಅವರು ನಾನು ಕ್ಯಾನ್ಸರ್ ಕಾಸ್ ಮಾಡೋದಕ್ಕೆ ನಾನೊಬ್ಬ ರೀಸನ್ ಅಂತ ಅದನ್ನು ತೋರಿಸ್ಪಡಿಸ್ಕೊಳ್ಳೋದಕ್ಕೂ ನಾನು ಔಷಧಕ್ಕೆ ಎಷ್ಟು ಬೇಕು ಅಷ್ಟು ಕೆಲಸ ಮಾಡ್ಕೋತಾರೆ. ಹೌದು. ಸೊ ನಾನು ಯೂರಿಯಾ ಇದೆಯಲ್ಲ, ಪೆಸ್ಟಿಸೈಡ್ ಇದೆಯಲ್ಲ, ನಾನು ಅದಕ್ಕೆ ಆಲ್ಟರ್ನೇಟಿವ್ ಕಂಡು ಹಿಡ್ಕೊಂಡ್ಬಿಟ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು, ಇದು ಮಾಡಬೇಕು. ಸತ್ಯ. ಅದು ನಾವೆಲ್ಲ ಅಲ್ಲ, ನಾವು ಇನ್ಫ್ಯಾಕ್ಟ್ ನಾವು ಅಮೃತ್ ಭೂಮಿ ಅಂತ ಹೇಳಿ ನಾವು ಪ್ರೊಫೆಸರ್ ಅವರು 1980s ಅಲ್ಲಿ ಅಮೃತ್ ಭೂಮಿ ಮಾಡಿ ಅಲ್ಲಿ ಸುಸ್ಥಿರ ಕೃಷಿ ಸುಸ್ಥಿರ ಬದುಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಾವು ಚುಕ್ಕಿನ ಸಂಘದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಅದು ನಡೀತಾ ಇದೆ. ಬಟ್ ಜನಗಳಿಗೆ ಇಮಿಡಿಯೇಟ್ ಬೇಕಲ್ಲ, ನನ್ನ ರೈತನಿಗೆ ಇಮಿಡಿಯೇಟ್ ಬೇಕಲ್ಲ. ಅವನು ಇವತ್ತು ಇಮಿಡಿಯೇಟ್ ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತಾನೆ, ನನ್ನ ರೈತನ ಅಡ್ಜಸ್ಟ್ ಆಗ್ಬಿಡ್ತಾನೆ. ಏನಂದ್ರೆ ಇನ್ಸ್ಟೆಂಟ್ ಆಗಬೇಕು ನಮಗೆ, ಯಾಕಂದ್ರೆ ನನ್ನ ಸಮಸ್ಯೆ ಹಂಗಿದೆ. ಈಗ ಟೊಬ್ಯಾಕೊ ಅವ್ರು ಸರ್ ನೀವೇ ಹೇಳ್ತೀರಿ, ಟೊಬ್ಯಾಕೊ ಅವರು ಯಾರು ಖುಷಿಯಾಗಿ ಟೊಬ್ಯಾಕೊ ಬೆಳೀತಾ ಇಲ್ಲ ಸರ್, ಕೇಳಿ ಹೋಗಿಲ್ಲ. ಇವ್ರು ಯಾರು ಖುಷಿಯಾಗಿ ಬೆಳೀತಾ ಇಲ್ಲ. ಒಂದು ಬೆಲೆ ಸಿಗ್ತಿದೆ, ಕಷ್ಟಕ್ಕೆ ಅದು ಕೆಲಸ ಸ್ವಲ್ಪ ಕಡಿಮೆ ಇದೆ, ಯಾಕಂತಂದ್ರೆ ಇವತ್ತು ಕೂಲಿ ಆಳುಗಳನ್ನ ನಾವು ಎಫೋರ್ಟ್ ಮಾಡೋಕ್ಕಾಗಲ್ಲ.
ಮಾರ್ಕೆಟಿಂಗ್ ವ್ಯವಸ್ಥೆ ಒಂದು ಬೋರ್ಡ್ ಅಂತ ಇದೆ, ಅದನ್ನ ಬೆಳೆದಕ್ಕೆ ಬಿತ್ತನೆ ಕೊಡೋಕೆ ಒಬ್ಬ ಇದ್ದಾನೆ, ವ್ಯವಸ್ಥೆ ಕ್ರಿಯೇಟ್ ಆಗಿದೆ ಅಂತ ಬರ್ತಾರೆ. ಅದೇ ರೀತಿ ಏನಾದ್ರು ಸರ್ ಸರ್ಕಾರದಲ್ಲಿ ನನಗೆ ತರಕಾರಿ ತಗೊಳಕ್ಕೂ ಒಂದು ವ್ಯವಸ್ಥೆ ಮಾಡಿದ್ರೆ, ಸೊಪ್ಪನ್ನ ಪರ್ಚೇಸ್ ಮಾಡೋಕ್ಕೂ ಒಂದು ವ್ಯವಸ್ಥೆ ಮಾಡಿದ್ರೆ, ನೀನು ಒಂದು ಕೊತ್ತಂಬರಿ ಸೊಪ್ಪು ಬೆಳೆದ ನಿಂಗೆ ಇಷ್ಟೇ ರೂಪಾಯಿ ಕೊಡ್ತೀನಿ ಕಣಪ್ಪ, ನಿನ್ಗೊಂದು ಕೊತ್ತಂಬರಿ ಸೊಪ್ಪು ಬೋರ್ಡ್ ಮಾಡ್ತೀನಿ, ನಿನ್ಗೊಂದು ಬದನೆಕಾಯಿ ಬೋರ್ಡ್ ಮಾಡ್ತೀನಿ, ನಿನ್ಗೊಂದು ಟೊಮೊಟೊ ಬೋರ್ಡ್ ಮಾಡ್ತೀನಿ, ನಾವೆಲ್ಲ ಬೆಳಿತೀವಿ, ನಾವೆಲ್ಲರೂ ಬೆಳಿತೀವಿ. ಆಗ ನೀವು ಯಾವ್ದಕ್ಕೆ ಬೋರ್ಡ್ ಮಾಡ್ತಾ ಇದ್ರೆ ನಿಮ್ಗೆ ಯಾವ್ದಕ್ಕೆ ಕಾಸು ಬರ್ತೀವಿ ನೀವು ಅದಕ್ಕೆ ಬೋರ್ಡ್ ಮಾಡ್ತೀವಿ. ಆದ್ರೆ ಮಂಜು ಇವಾಗ ಅವ್ರ ಹತ್ರ ಹೋಗೋಣ ಕೇಳಕ್ಕೆ. ಇಂಪಾರ್ಟೆಂಟ್ ಪಾಯಿಂಟ್ ನೀವೇನ್ ಮಾಡಿದ್ರಿ ಅಂದ್ರೆ ಸರ್ಕಾರ ಕೊಡ್ಬೇಕು ಆಲ್ಟರ್ನೇಟ್. ಸರ್ಕಾರನೇ ಮಾಡ್ಬೇಕಾಗಿರೋದು. ಸರ್ಕಾರ Policy ಅವ್ರದ್ದೇ ಮಾಡ್ಬೇಕು. ಸರ್ಕಾರ ಯಾರು? ನಾವೇ. ಅದು ನಾವು ಡಿಮ್ಯಾಂಡ್ ಮಾಡ್ಬೇಕು. ನಾವು ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜೆಗಳು ಕೇಳ್ಬೇಕು ಮಾಡಿ ಅಂತ. ಸರ್, session ಅವ್ರು ಬಗ್ಗೆ ಸರಿಯಾದವ್ರನ್ನ- subject ಮಾತಾಡಿ. ಅಲ್ಲ ರೀ ಮಂಜು, ಸರಿಯಾದವ್ರನ್ನ ಎಲೆಕ್ಟ್ ಮಾಡ್ಬೇಕು. ಪುಷ್ಪವಲ್ಲಿ ಇದಾರೆ, ಕೇಳೋಣ ಆಮೇಲೆ ಅವ್ರಿಗೆ. ಸೆಷನ್ ಬದಲಾಗ್ಬಿಡುತ್ತೆ, ಆಮೇಲೆ ಬೇರೆ ಸೆಷನ್ ಅಲ್ಲ, ಆದ್ರೆ ನಾವು ಸಿಟಿಸನ್ಸ್ ಮೂವ್ಮೆಂಟ್ ಮಾಡಿದ್ರೇನೆ ಸಾಧ್ಯ. ಸಾರಿ ಕೇಳ್ತಾ ಇದ್ದೀನಿ ಅಂದ್ರೆ, ಬೆಳೆಯೋ ಊರಿಗೆ ಎಷ್ಟೇ ಲಾಭ ಇರಲಿ, ನಮ್ಗೆ ಲಕ್ಷ ಲಾಭ ಬರಲಿ, ಗೌರ್ಮೆಂಟಿಗೆ ಕೋಟಿ ಸಾವಿರಾರು ಕೋಟಿ ಲಾಭ ಇರಲಿ, ಆದರೆ ಅವ್ರು ಯಾರು ಬರಲ್ಲ. ನಮ್ಮ ಆರೋಗ್ಯ ನಮಗೆ, ಅವ್ರ ಬಗ್ಗೆ ನಾವು ಚಿಂತನೆ ಮಾಡಬಾರ್ದು. ಅವ್ರಿಗೆ ಲಾಭ ಬರಲಿ, ಇವ್ರಿಗೆ ಬೆಳೆಯವರಿಗೂ ಲಾಭ ಬರಲಿ, ಗೌರ್ಮೆಂಟಿಗೂ ಲಾಭ ಬರಲಿ, ಆದರೆ ನಮ್ಮ ಆರೋಗ್ಯ ಮುಖ್ಯ. ನಾವು ಅದನ್ನು ಮುಟ್ಟೋದೇ ಬೇಡ. ಬೇರೆಯವರು